ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 715 ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಕಳೆದ 3 ಅಧಿವೇಶನಗಳಿಂದ ಈ ಪ್ರಶ್ನೆಯನ್ನ ನಾನು ಸಚಿವರಲ್ಲಿ ಸರ್ಕಾರಕ್ಕೆ ಕೇಳ್ತಾ ಬಂದಿದ್ದೇನೆ. ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ 2021 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? ಆಯ್ಕೆ ಪಟ್ಟಿ ಪ್ರಕಟಣೆಯಾಗಿ ದಾಖಲೆಗಳ ಪರಿಶೀಲನೆಯಾಗಿ ಬಹುತೇಕ ಪೂರ್ಣಗೊಂಡಿದ್ದರೂ ಕೂಡ ಅವರಿಗೆ ನೇಮಕಾತಿ ಆದೇಶವನ್ನು ಕೊಡದೇ ಇರೋದಕ್ಕೆ ಕಾರಣ ಏನು? ಹೈದರಾಬಾದ್ ಕರ್ನಾಟಕ ವಿಭಾಗದ ಮೀಸಲಾತಿ ವಿಷಯವಾಗಿ ಬಂದಂತಹ ಕರ್ನಾಟಕ ಸರ್ಕಾರದ ಸುತ್ತೋಲೆಯನ್ನ ಕರ್ನಾಟಕ ಆಡಳಿತ ಮಂಡಳಿ ಎತ್ತಿ ಹಿಡಿದಿದ್ದು, ಇದೇ ವಿಷಯವಾಗಿ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪು ನೀಡಿ ನೇಮಕಾತಿ ಆದೇಶ ನೀಡಲು ವಿಳಂಬ ನೀಡಿದ್ರೂ ಕೂಡ ಯಾಕೆ ನೇಮಕಾತಿ ಆದೇಶ ವಿಳಂಬ ಆಗ್ತಾ ಇದೆ? ಹಾಗೆಯೇ ಸರ್ಕಾರದ ಸುತ್ತೋಲೆ ಸಂಖ್ಯೆ 2023 ಆಧಾರದ ಮೇಲೆ ಈಗಾಗಲೇ ಇಲಾಖೆಗಳು ಷರತ್ತುಬದ್ಧ ನೇಮಕಾತಿ ಆದೇಶ ಮತ್ತು ತಾತ್ಕಾಲಿಕ ಸ್ಥಳ ನಿಯುಕ್ತಿ ಆದೇಶ ಮಾಡಿದ್ರೂ ಕೂಡ ಸಹಾಯಕ ಪ್ರಾಧ್ಯಾಪಕರಿಗೆ ನೇಮಕಾತಿ ಆದೇಶ ನೀಡುತ್ತಿಲ್ಲ. ಅದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಮಾನ್ಯ ಸಚಿವರಿಂದ ಸ್ಪಷ್ಟವಾದ ಉತ್ತರ ಬಯಸ್ತೇನೆ. ಇದಾದ್ಮೇಲೆ ಒಂದು 2-3 ಉಪ ಪ್ರಶ್ನೆಗಳಿದೆ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಇದ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಬಹಳಷ್ಟು ಚರ್ಚೆ ಆಗಿದೆ. ಹಿಂದೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರ 15/6/2022 ಒಂದು ಸುತ್ತೋಲೆ ಏನು ಇವತ್ತು ಎಲ್ಲ ಗೊಂದಲಗಳಿಗೆ ಕಾರಣ. ನಂತರ 1/2/2023 ಅದನ್ನು ಬದಲಾಯಿಸಿ ಕೊಟ್ಟಂಥ ಒಂದು ಸುತ್ತೋಲೆ ಹೈದರಾಬಾದ್ ಕರ್ನಾಟಕದ ಮೀಸಲಾತಿ ಬಗ್ಗೆ ವಿಚಾರದಲ್ಲಿ ಈಗಾಗಲೇ KATಯಲ್ಲಿ ಅದರ ಬಗ್ಗೆ ದಾವೆ ಇತ್ತು. ಈಗ ಅದನ್ನೆಲ್ಲ ನಾವು ಅದನ್ನು ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ಅದಕ್ಕೆ ಆದೇಶಗಳನ್ನು ಪಡ್ಕೊಂಡ್ವಿ. ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಇದ್ರ ಬಗ್ಗೆ ಏನು ದಾವೆ ಹಂಗೆ ಪೆಂಡಿಂಗ್ ಇದೆ. ಮತ್ತು ಈಗಾಗಲೇ ಸದಸ್ಯರು ಏನೋ ಈ ರೀತಿ ಯಾಕೆ ಇನ್ನು ಪ್ರಕ್ರಿಯೆಗಳು ಪೂರ್ಣ ಮಾಡಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಪ್ರಶ್ನೆ ಎತ್ತಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಷ್ಟೇ. ಈಗ ನಾವು ಏನು ಬೇರೆ ಬೇರೆ ಇಲಾಖೆಗಳಲ್ಲಿ ಷರತ್ತುಬದ್ಧವಾದಂಥ ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಇವತ್ತು ಏನು ರೆಸ್ಟ್ ಆಫ್ ಕರ್ನಾಟಕ ಏನು ಇವತ್ತು ಯಾರು ಆ ಹಿಂದೆ 2ನೇ ಸುತ್ತೋಲೆಯಿಂದ ಹೊರಬಿದ್ರು ಅವರು ಇವತ್ತು ಕೋರ್ಟಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ವಿಚಾರದಲ್ಲಿ ನಾವು ಅಡ್ವೊಕೇಟ್ ಜನರಲ್ ಅವರ ಒಪಿನಿಯನ್ ಕೇಳಿದಾಗ ಭಾಳ ಸ್ಪಷ್ಟವಾಗಿ ಅವರು ಇದನ್ನು ನೀವು ಏನು ಆದೇಶ ಹೊರಗೆ ಬರ್ತದೆ ಅದನ್ನು ಆಧಾರವಾಗಿ ನೀವು ಮುಂದೆ ಹೋಗ್ಬೇಕೇ ವಿನ ನೀವು ಬೇರೆ ಇಲಾಖೆಗಳ ವಿಚಾರದಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೇರೆ ಇಲಾಖೆಗಳದ್ದು ಕೂಡ ಸಂಪೂರ್ಣವಾಗಿ ಇದೇ ವಿಷಯದ ಮೇಲೆ ಇರಲಿಲ್ಲ ಸಮಸ್ಯೆ, ಏನು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ. ಈಗಾಗಲೇ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣ ಮಾಡಿ ರೆಡಿಯಾಗಿದ್ದೀವಿ. ಮತ್ತೊಂದು ಸಮಸ್ಯೆ ಏನಂದರೆ ನಮ್ಮಲ್ಲಿ ಏನಿವತ್ತು ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಏನಿದೆ, ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಇದೆ, ಅದರಲ್ಲಿ ಕೆಲವು ಬದಲಾವಣೆ ತರುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ. ಈ ಒಂದು 1242 ಏನು 1208 ಜನ ಇವತ್ತು ಎಲಿಜಿಬಲ್ ಇದ್ದಾರೆ, ಅವರಿಗೆ ಕೊಡುವಂಥದ್ದಕ್ಕೆ ನಾವು ಅದರಲ್ಲೂ ಬದಲಾವಣೆ ತರುವಂಥದ್ದಕ್ಕೆ AG ಅವರ ಅಭಿಪ್ರಾಯ ಕೇಳಿದ್ದೀವಿ. ಅವರು ಅದನ್ನು ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಕೇಸ್ ಇತ್ತು ಹೈಕೋರ್ಟಲ್ಲಿ, ಎಲ್ಲ ಕೇಸ್ಗಳನ್ನು ಒಟ್ಟು ಮಾಡಿ ಇವತ್ತು ಮುಂದಿನ ತಿಂಗಳು 9ನೇ ತಾರೀಕಿಗೆ 3ನೇ ತಾರೀಕಿಗೆ ಅಂತ ಕಾಣುತ್ತೆ, 3ನೇ ತಾರೀಕಿಗೆ ಕೇಸ್ ಹೋಗಿದೆ. ಅದರಿಂದ ಇದು ಕೋರ್ಟಲ್ಲಿ ಇತ್ಯರ್ಥ ಆಗದೆ ಹೊರತು ನಾವೇನಾದರೂ ಇದನ್ನು ನೇಮಕಾತಿ ಕೊಟ್ಟರೆ ಮತ್ತಷ್ಟು ಇವತ್ತು ಏನು ಲೀಗಲ್ ಕಾಂಪ್ಲಿಕೇಶನ್ಸ್ ಅನ್ನ ನಾವು ಹುಟ್ಟಾಕ್ತಕ್ಕಂಥದ್ದಾಗತ್ತೆ. ಬಹಳಷ್ಟು ಗೊಂದಲಗಳ ಅವಕಾಶ ಇದೆ ಅಂತೇಳಿ ನಾವು ಇದನ್ನ ಬಹಳ ಎಚ್ಚರಿಕೆಯಿಂದ ಈ ವಿಚಾರವನ್ನ ಸರ್ಕಾರ ಬಹಳ ಒಂದು ಗಂಭೀರವಾಗಿ ಕೂಡ ಪರಿಗಣಿಸಿದೆ. ಬಹಳ ಎಚ್ಚರಿಕೆಯ ನಡೆಯನ್ನ ನಾವು ಇಡ್ತಾ ಇದ್ದೀವಿ. ಸಭಾಪತಿಗಳೇ, ನಿಮ್ ನೇಮಕಾತಿ ಮಾಡಿರಲಿಲ್ಲ, ನೇಮಕಾತಿ ಆಗಿದೆಯಲ್ಲ, ಈಗ ಈಗ ಇಲ್ಲ, ನೇಮಕಾತಿ ಆಗಿದಿಲ್ಲ, ನೇಮಕಾತಿ ಆದೇಶ ಕೊಟ್ಟಿಲ್ಲ. ನಾವು ಆಗಿದೆಯಲ್ಲ ನೇಮಕಾತಿ ಪ್ರಕ್ರಿಯೆ ಪೂರ್ಣ ಆಗಿಲ್ಲ. ಸನ್ಮಾನ್ಯ ಸಭಾಪತಿಗಳೇ, ನೀವು ಹೇಳ್ತೀರಿ ಮತ್ತೆ ಪ್ರಕ್ರಿಯೆಗಳು ಪೂರ್ಣ ಆಗಿಲ್ಲ. ಮಾನ್ಯ ಸಭಾಪತಿಗಳೇ, ಹಿಂದೆ ಬೆಳಗಾವಿನಲ್ಲಿ ನಡೆದಂತ ಅಧಿವೇಶನದಲ್ಲೂ ಕೂಡ ಈ ಪ್ರಶ್ನೆಗೆ ಇದೇ ಉತ್ತರವನ್ನ ಕೊಟ್ಟಿದ್ರು. ಹಿಂದಿನ ಸರ್ಕಾರ ಏನೋ
ಸರ್ಕುಲರ್ ಅಲ್ಲಿ ತಪ್ಪು ಮಾಡಿದೆ, ಆ ಕಾರಣಕ್ಕಾಗಿ ಇವೆಲ್ಲ ಸಂಕಷ್ಟಗಳು ಅಂತೇಳಿ ಏನೋ ಹೇಳ್ತಿದ್ದಾರೆ ಸಚಿವರು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹಂತ ಹಂತವಾಗಿ ಎಲ್ಲ ಕೂಡ ಆಗಿದೆ ಸಚಿವರೇ. ಈಗ ಮೊನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಸ್ಪಷ್ಟವಾದ ತೀರ್ಪನ್ನ ಕೊಟ್ಟಿದೆ. ಈ ರೀತಿ ಹೇಳಿದೆ ಉಚ್ಚ ನ್ಯಾಯಾಲಯ, accordingly the impunged order rendered by the KSAT in application number 1512/1516 void annexure B is stayed. Further, the final selection listed so and so 3323 to the post of assistant professor void annexure A9. It is clarified. Finally, it is clarified that, however, the stay granted in this petition is subject to the result of this petition. It is clarified that the state shall proceed with the counselling. However, the said counselling process shall be subject to the result of the petitions. ಮಾನ್ಯ ಸಭಾಪತಿಗಳೇ, ಇಷ್ಟು ಸ್ಪಷ್ಟವಾಗಿ ಕೋರ್ಟ್ ಆದೇಶ ಇದೆ. ಇದಾದ ನಂತರ ಈಗ 1250 ಜನ ಇದರಲ್ಲಿ 1050 ಜನ ಅಭ್ಯರ್ಥಿಗಳಿಗೆ ಎಲ್ಲಾ ರೀತಿಯ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ನೇಮಕಾತಿ ಸಂಬಂಧಪಟ್ಟಂತೆ. ಇಷ್ಟೆಲ್ಲ ಆಗಿದ್ರು ಕೂಡ ಅವರು ಸುಮಾರು ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಅವರ ಹೋರಾಟ ಮಾಡಿರೋದು ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಪುಸ್ತಕನೇ ಆಗಿದೆ. ಮಾನ್ಯ ಸಭಾಪತಿಗಳೇ, ಕೋರ್ಟ್ ಆರ್ಡರ್ ಇದೆ, ಎಲ್ಲ ಇದೆ, ಕ್ಲಿಯರ್ ಆಗಿದೆ, ಕೊಡಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಏನು ಇವರು ಕೋರ್ಟ್ ಆದೇಶ ಹೇಳ್ತಾ ಇದ್ದಾರೆ, ಕೋರ್ಟ್ ಆದೇಶ ಓದ್ತೀನಿ. ಇದರಲ್ಲಿ ಬೇಡ ವಿಚಾರ, it is once again reiterated that the above mentioned directions are being issued as an exceptional measure given the fact that the situation was brought about by the reversal of decisions of the state of the issuance of the notification. ಇದೆ ಅವರೇನು ಬೇರೆ ಇದರಲ್ಲಿ ಇಲಾಖೆದು ಆರ್ಡರ್ ಆಗಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಿದೆ, ಅಡ್ವೊಕೇಟ್ ಜನರಲ್ ಬಹಳ ಸ್ಪಷ್ಟವಾಗಿ ಅಭಿಪ್ರಾಯ ಇಲ್ಲ. ಈಗ ಮತ್ತೊಂದ್ಸತಿ ನಾವು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯವನ್ನ ಪಡಿತಾ ಇದ್ದೀವಿ. ಏನ್ ಬೇರೆ ಬೇರೆ ಇಲಾಖೆಗಳೆಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ, ಅದರ ಮೇಲೆ ಮತ್ತೆ ನಾವು ಅಭಿಪ್ರಾಯವನ್ನು ಪಡಿತಾ ಇದ್ದೀವಿ. 44 ಜನ ಇವತ್ತು ಇದರಿಂದ ಹೊರಗುಳಿದಿದ್ದಾರೆ. ಅವರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ರ್ಯಾಂಕ್ ಅಲ್ಲಿ ಮತ್ತೆ ವ್ಯತ್ಯಾಸ ಆಗುತ್ತೆ. ಕಂಡೀಷನಲ್ ಅಪಾಯಿಂಟ್ಮೆಂಟ್ ಕೊಟ್ಟರು ನಮ್ಗೆ ಮಾಡೋ ಮುಂದೆ ಲೀಗಲ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಅದು ಇವೆಲ್ಲ ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದೀವಿ. ಅವ್ರ ಆದಷ್ಟು ಬೇಗ ಮತ್ತೊಂದು ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್. ಅದ್ರ ಮೇಲೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಮಾನ್ಯ ಸಭಾಪತಿಗಳೇ, ಕೊನೆಯದಾಗಿ ಮಾನ್ಯ ಸಭಾಪತಿಗಳೇ, ಈಗ 42 ಜನ ಸಚಿವರೇ, ಪುಟ್ಟಣ್ಣನ ಪ್ರಶ್ನೆಗೆ ನೀವು 15 ನಿಮಿಷ ಟೈಮ್ ಕೇಳಿ. 20 ನಿಮಿಷ ಟೈಮ್ ಕೇಳಿರಿ. 20 ನಿಮಿಷ ಹಂಗೆ ಸದನ ನಡೆಯಂಗಿಲ್ಲ.